ಓಂ. ಇಂದು ಡಿಸೆಂಬರ್ 15ನೇ ತಾರೀಕು. ಇವತ್ತ ಇರುವಂಥ ಬರಹ, ಇಂಗ್ಲೀಷ್ ಬರಹದ ಶಿರೋನಾಮೆ, ಈ ಪುಸ್ತಕದ ಶಿರೋನಾಮೆ ಟುಡೇ ಈಸ್ ಅವರ್ಸ್. ಟುಡೇ ಈಸ್ ಅವರ್ಸ್. ಉತ್ತಮ ಬರಹ. ಸೋ ಮೆನಿ ಆಫ್ ಅಸ್ ಗ್ರೋ ಗ್ರೇ ಬಿಫೋರ್ ಟೈಮ್ because we allow worry to conquer us. It is one thing to be prepared for the future and quite another thing to worry about it. It is really the unprepared person who worries, the person without a plan who is perturbed. The secret lies in planning for the present and allowing God to take care of the future. So many of us plan for distant future and neglect the present. We prepare for difficulties that may never occur and flounder through obstacles already in our path. Instead of fearing the future or regretting the past, we would do much better if we avoided both by facing the present. We should meet difficulties as and when they come. If we tackle them one at a time, they will prove easy victims. ಕೆಳಗೆ ಅಂಡ್ರ ಬರಹ ಅಲ್ಲ, ಒಂದು ಸಣ್ಣ ಕವತೆ, ಒಂದು ಯಾವುದೋ ಒಂದು ಲಾಂಗ್ ಫೆಲೋ, ಭಾಳ ಮಂದಿಗೆ ಗೊತ್ತದ ಇಂಗ್ಲೀಷ್ ಸಾಹಿತ್ಯದ ಒಬ್ಬ ಮಹಾನ್ ಕವಿ ಲಾಂಗ್ ಫೆಲೋ ಅವರ 4 ಸಾಲುಗಳದು. ನಾಟ್ ಎಂಜಾಯ್ಮೆಂಟ್, ನಾಟ್ ಸಾರೋ ಈಸ್ ಅವರ್ ಡೆಸ್ಟಿನಿಡ್ ಎಂಡ್ ಆರ್ ವೇ, ಬಟ್ ಟು ಆ್ಯಕ್ಟ್ ದಟ್ ಈಚ್ ಟುಮಾರೋ ಫೈಂಡ್ಸ್ ಅಸ್ ಫರ್ದರ್ ದ್ಯಾನ್ ಟುಡೇ. ಅಪರೂಪವಾದಂಥ ಕವನದ ಸಾಲುಗಳು. ಈ ದಿನ ನಮ್ಮದು, ಈ ದಿನ ನಮ್ಮದು. ನಾವು ಅನೇಕರು ಸಮಯ ಪೂರ್ವದಲ್ಲಿ ವೃದ್ಧರಾಗ್ತೇವೆ. ಯಾಕೆ? ಚಿಂತೆಗಳು ನಮ್ಮನ್ನು ಗೆದ್ದು ಕಾಡುತ್ತಿರುವುದಕ್ಕೆ ನಾವು ಅವಕಾಶ ನೀಡಿದ್ದಕ್ಕಾಗಿ ನಾವು ವೃದ್ಧರಾಗ್ತೇವೆ. ಹೌದು, ಮುಂದಿನ ಬದುಕಿಗಾಗಿ ಸಿದ್ಧತೆ ಇರಬೇಕು, ಆದರೆ ಅದನ್ನೇ ಕುರಿತು ಸಂಪೂರ್ಣವಾಗಿ ಚಿಂತಿತರಾಗಿರಬಾರದು. ಯಾರು ಆ ರೀತಿ ಚಿಂತಿಸುವರು? ಯಾರೆಂದರೆ ಅವನು ಯಾವುದೇ ಸಿದ್ಧತೆಯನ್ನು ಮಾಡಿಕೊಳ್ಳದೇ ಇರುವಂಥವನು. ಇಂಥವನು ಮುಂದಿನ ಭವಿಷ್ಯತ್ ಬದುಕಿಗಾಗಿ ಯಾವುದೇ ಯೋಜನೆಯನ್ನು ಹಾಕಿಕೊಳ್ಳದೇ ಇರುವವನು. ಇವನು ಅಶಾಂತನು, ವ್ಯಾಕುಲಿತನಾದವನಾಗಿರುತ್ತಾನೆ. ಇವತ್ತು ರಹಸ್ಯವಿಲ್ಲದೆ ಈ ರಹಸ್ಯ ಇಲ್ಲದ ಏನು ರಹಸ್ಯಪ್ಪ ಅಂದ್ರೆ, ಈ ವರ್ತಮಾನಕ್ಕಾಗಿ, ಇಂದಿನ ಜೀವನಕ್ಕಾಗಿ ಮಾತ್ರ ನಾವು ಯೋಜಿಸಬೇಕು, ವಿಚಾರ ಮಾಡಬೇಕು, ಚಿಂತನೆಗೈಬೇಕು. ದೇವರಿಗೆ ಮುಂದಿನ ಭವಿಷ್ಯತ್ ಜೀವನಕ್ಕಾಗಿ ಕಾಳಜಿ ವಹಿಸಲಿಕ್ಕೆ ಅವಕಾಶ ಕೊಡಬೇಕು, ದೇವರನ್ನೂ ಸಹ ನಾವು ಆರಾಧಿಸಬೇಕು ಅನ್ನುವಂಥದ್ದು. ನಾವು ಅನೇಕರು ಮುಂದಿನ ಭವಿಷ್ಯತ್ ಕಾಲಕ್ಕೆ ಯೋಜಿಸುತ್ತೇವೆ, ಇಂದಿನ ವರ್ತಮಾನವನ್ನು ನಿರ್ಲಕ್ಷಿಸುತ್ತೇವೆ. ನಾವು ನಮಗೆ ಭೂತಕಾಲದಲ್ಲಿ ಉಂಟಾಗಬಹುದಾದ ತೊಂದರೆಗಳಿಗೆ ಸಿದ್ಧತೆ ಮಾಡಿಕೊಳ್ಳುತ್ತೇವೆ. ಬಹುಶಃ ಅವು ಎಂದೂ ಸಂಭವಿಸುವುದಿಲ್ಲ. ಇದಕ್ಕೆ ಪ್ರತಿಯಾಗಿ ಇಂದಿನ ಕಾಲದಲ್ಲಿ ಅಂದರೆ ಪ್ರಸಕ್ತದಲ್ಲಿ ನಮ್ಮ ಬದುಕಿನ ದಾರಿಯಲ್ಲಿ ಬರುವ ಅಡೆತಡೆಗಳಿಂದಾಗಿ ತಬ್ಬಿಬ್ಬಾಗುತ್ತೇವೆ. ಮತ್ತೇನು ಮಾಡ್ತೇವೆ? ಒದ್ದಾಡುತ್ತೇವೆ. ಭವಿಷ್ಯತ್ ಕಾಲಕ್ಕಾಗಿ ಹೆದರದೆ, ಹಿಂದಿನ ಆಗಿ ಹೋದಂಥ ಭೂತಕಾಲದಲ್ಲಿ ನಮ್ಮ ಜೀವನಕ್ಕಾಗಿ ವಿಷಾದ ಪಡದೆ,
ನಾವು ಇಂದಿನ ಪ್ರಸಕ್ತ ವರ್ತಮಾನದ ಜೀವನ ಕುರಿತು, ಅದನ್ನು ಎದುರಿಸುವ ಕುರಿತು ಚಿಂತನೆ ಮಾಡುವುದೋ ಬಹು ಉತ್ತಮವಾಗಿದೆಯಲ್ಲವೇ? ತೊಂದರೆ ತಾಪತ್ರಯಗಳು ಬಂದಾಗ ನಾವು ಅವುಗಳನ್ನು ಎದುರಿಸತಕ್ಕದ್ದು. ಅವುಗಳನ್ನು ನಾವು ಒಂದೊಂದರಂತೆ ನಿಭಾಯಿಸಬೇಕು. ಅವು ನಮಗೆ ಸುಲಭದ ತುತ್ತಾಗುತ್ತವೆ, ಪರಿಹರಿಸಲ್ಪಡುತ್ತವೆ. ಇಷ್ಟೊಂದು ಬರಹ. ಕೆಳಗೆ ಆ ಸುಂದರವಾದ ಕವನ. ಸಂತೋಷವಲ್ಲ, ದುಃಖವೂ ಕೂಡ ಅಲ್ಲವೋ ನಮಗಿರುವ ಅದೃಷ್ಟದ ಗುರಿ ಅಥವಾ ಮಾರ್ಗವೋ ಕಾರ್ಯತತ್ಪರತೆ. ನಾಳೆಯದರಲ್ಲಿಯೂ ನಮ್ಮನ್ನು ಇಂದಿಗಿಂತಲೂ ಮುಂದೆ ಹೆಚ್ಚಾಗಿ ಕಾಣುವುದು. ಇದು ಒಂದು ಅದ್ಭುತವಾದ ಕವನವನ್ನು ಲಾಂಗ್ ಫೆಲೋ, ಫೇಮಸ್ ಇಂಗ್ಲೀಷ್ ಕವಿ ಬರೆದಂಥ ಒಂದು ನುಡಿಯನ್ನು ಇಲ್ಲಿರಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ.